ಆಸರೆ ಟಿ ವಿ ಎಲ್ಲ ವೀಕ್ಷಕರಿಗೂ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಾನು ವಂದಿಸುವನಾಗಿದ್ದೇನೆ. ಇಂದಿನ ನಮ್ಮ ಧ್ಯಾನದ ವಿಷಯ ಅಥವಾ ಅಧ್ಯಯನದ ವಿಷಯ ಕ್ರೈಸ್ತ ಸ್ವಭಾವದಲ್ಲಿ ಬೆಳೆಯುವುದು, ಗ್ರೋಯಿಂಗ್ ಇನ್ ದ ಕ್ರಿಶ್ಚಿಯನ್ ಕ್ಯಾರೆಕ್ಟರ್. ಯಾವ ರೀತಿಯಲ್ಲಿ ನಾವು ಕ್ರೈಸ್ತರಾಗಿ ನಮ್ಮ ಸ್ವಭಾವವನ್ನು ರೂಪಿಸಬಹುದು ಅಥವಾ ಕಟ್ಟಬಹುದು. ಇವತ್ತು ಅನೇಕರಿಗೆ ಒಂದು ಅಭಿಪ್ರಾಯ ಇದೆ, ಒಂದು ಸಲ ಯೇಸು ಸ್ವಾಮಿ ನಂಬ್ಕೊಂಡಿದ್ದೇವೆ, ಯೇಸು ಕ್ರಿಸ್ತನ ಸ್ವೀಕರಿಸೇವೆ, ಅಷ್ಟರಲ್ಲೇ ನಮ್ಮ ಜೀವಿತ ಎಲ್ಲ ಮುಗೀತು, ಕ್ರೈಸ್ತದಿಂದ ನಾವು ಪರಿಪೂರ್ಣರಾಗಿದ್ದೇವೆ, ನಮ್ಮ ಬೆಳವಣಿಗೆ ಸಾಕು ಎಂಬುದಾಗಿ ಹೇಳುವಂಥ ಅನೇಕ ಜನರಿದ್ದಾರೆ. ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ರಕ್ಷಣೆ ಹೊಂದಿದ್ರೆ ಮಾತ್ರ ಸಾಕು, ಮುಂದೆ ಬೆಳೆಯುವಂಥ ಅವಶ್ಯಕತೆ ಇಲ್ಲ ಎಂಬಂಥ ಒಂದು ತಪ್ಪಾದ ಅರ್ಥ ಇದೆ. ಕೆಲವರು ದೀಕ್ಷಾಸನ ತೆಗೆದುಕೊಂಡು ಅಭಿಷೇಕ ಹೊಂದಿದ್ರು ಸಹ ಅಲ್ಲಿಗೆ ಮುಗಿಸ್ಬಿಡ್ತಾರೆ, ಅಲ್ಲಿ ಸಾಕು, ಇಷ್ಟು ಬೆಳೆದ್ರೆ ಸಾಕು, ಇನ್ನು ಬೆಳೆಯುವಂಥ ಅವಶ್ಯಕತೆ ಇಲ್ಲ ಎಂಬುದಾಗಿರುವಂಥ ತಪ್ಪಾದ ಕಲ್ಪನೆಗಳು ಜನರಿಗಿದೆ. ಆದರೆ ಇವತ್ತು ನಾನು ಅದರ ಇನ್ನೊಂದು ವಿಷಯ ಅಂದರೆ, ನಾನು ಇವತ್ತು ಹೇಳಲಿಕ್ಕೆ ಬಯಸುವಂಥದ್ದು ಯಾವ ರೀತಿಯಲ್ಲಿ ನಾವು ಯಾವ ರೀತಿ ಇದನ್ನು ಬೆಳೆಸ್ಬೋದು, ಅದು ಕಟ್ಬೋದು. ನಮ್ಮ ಕ್ರೈಸ್ತ ಸ್ವಭಾವದ ಬೆಳವಣಿಗೆ ಒಂದು ರಾತ್ರಿಯಲ್ಲಿ ಅಥವಾ ಯಾಂತ್ರಿಕವಾಗಿ ಒಂದೇ ನಿಮಿಷದಲ್ಲಿ ನಡೆಯುವಂಥ ಘಟನೆ ಅದು ನಿಜವಾಗ್ಲೂ ಹೌದು. ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಬಂದಾಗ ನಿಮ್ಮ ಜೀವಿತದಲ್ಲಿ ಪರಿವರ್ತನೆ ಉಂಟಾಗುತ್ತದೆ, ನೀವು ಹೊಸದಾಗಿ ಹುಟ್ಟುತ್ತೀರಿ, ಹೊಸ ವ್ಯಕ್ತಿಯಾಗಿ ಮಾರ್ಪಡ್ತೀರಿ, ಯೇಸು ಕ್ರಿಸ್ತ ನಿಮ್ಮಲ್ಲಿ ವಾಸ ಮಾಡ್ತಾನೆ. ಯಾವಾಗ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಬಂದು ವಾಸ ಮಾಡ್ತಾನೋ ಅಂದಿನಿಂದ ನಿಮ್ಮ ಜೀವಿತದಲ್ಲಿ ಏನಾಗ್ತದೆ, ಬೆಳವಣಿಗೆ ಪ್ರಾರಂಭವಾಗ್ತದೆ. ಒಂದು ಮಗು ಜನಿಸಿದ ಮೇಲೆ ಜನಿಸಿ ಅದು 1 ವರ್ಷ ಆದರೂ 2 ವರ್ಷ ಆದರೂ ಹುಟ್ಟಿದಾಗಿದ್ದರೆ ಅದನ್ನು ಅಬ್ನಾರ್ಮಲ್, ಅಸ್ವಾಭಾವಿಕವಾಗಿ ಅಥವಾ ಯಾವುದೇ ಏನೋ ಮಗು ತೊಂದರೆ ಇದೆ, ಯಾವುದೋ ಅವಯಗಳಿಗೆ ತೊಂದರೆ ಇದೆ, ಯಾವುದೋ ಬೆಳವಣಿಗೆ ತೊಂದರೆ ಇದೆ ಎಂಬುದಾಗಿ ಹೇಳುತ್ತೇವೆ. ಕಾರಣ ಆ ಮಗುವಿನ ಬೆಳವಣಿಗೆ ಏನೋ ಎಲ್ಲೋ ಒಂದು ಬೆಳವಣಿಗೆಗೆ ತೊಂದರೆ ಇದೆ, ಅದನ್ನು ಸರಿ ಮಾಡಿದ್ರೆ ಮಾತ್ರ ಆ ಮಗು ಬೆಳಗ್ಗೆ ಸಾಧ್ಯ. ಅದೇ ರೀತಿ ಬೆಳೆಯುವಂಥ ಮಕ್ಕಳಿಗೆ ಅಥವಾ ಬೆಳೆಯುವಂಥ ಮಗುವಿಗೆ ಹುಟ್ಟಿದಾಗಿ ಕೊಡುವಂಥ ಹಾಲನ್ನು ಮಾತ್ರ ಕೊಡಲಿಕ್ಕೆ ಜೀವಿಸಿ ಅದನ್ನು ನಾವು ಬೆಳೆಸಬೇಕಾದ್ರೆ ಅದಕ್ಕೆ ಆರೋಗ್ಯವಾದ ಪೋಷಣೆಗೋಸ್ಕರವಾಗಿ ಆರೋಗ್ಯಕರವಾದಂಥ ಆಹಾರಗಳು ಬೇಕಾದಂಥ ಪೋಷಣೆ ಬೇಕಾದಂಥ ವಿಟಾಮಿನ್ಗಳೆಲ್ಲ ಕೊಡಬೇಕು. ಆ ರೀತಿಯಲ್ಲಿ ಒಬ್ಬ ಕ್ರೈಸ್ತನ ಅಥವಾ ಒಬ್ಬ ವಿಶ್ವಾಸಿ ಯೇಸು ಸ್ವಾಮಿ ನಂಬಿದಂಥ ಒಬ್ಬ ವ್ಯಕ್ತಿ ಆತನ ಬೆಳವಣಿಗೆ ಒಂದು ಬಹಳ ಅವಶ್ಯಕತೆ. ಆತನ ಸ್ವಭಾವದಲ್ಲಿ ಬದಲಾವಣೆಗಳು ಸಂಭವಿಸುವುದು ಬಹಳ ಅವಶ್ಯವಾಗಿದೆ. ನಾನು ಹೇಳಬೇಕಾದ್ರೆ ಇದು ಒಂದೇ ರಾತ್ರಿ ನಡೆಯುವಂಥ ವಿಷಯ ಅಲ್ಲ, ಇದು ಸಮಯ ತೆಗೆದುಕೊಳ್ತದೆ. ಪ್ರತಿನಿತ್ಯದ ಒಂದು ಪ್ರಕ್ರಿಯೆ ಆಗಿದೆ ಸ್ವಭಾವ ರೂಪೀಕರಣ. ಪ್ರತಿನಿತ್ಯದ ಒಂದು ಅಂದರೆ ಪ್ರೋಸೆಸ್, ಒಂದು ಪ್ರತಿನಿತ್ಯ ನಾವು ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ಹೋಗಬೇಕು. ನಮ್ಮ ಸ್ವಭಾವದಲ್ಲಿ ನಾವು ಅಭಿವೃದ್ಧಿ ಕಾಣ್ತಾ ಬರಬೇಕು. ಇದಕ್ಕೆ ನಿರಂತರವಾಗಿ ದೇವರ ವಾಕ್ಯದೊಂದಿಗೆ ಸಮರ್ಪಣೆ, ಪ್ರಾರ್ಥನೆ, ನಮ್ಮ ಜೀವಿತದಲ್ಲಿ ಆತ್ಮನ ಫಲಗಳಿಂದ ನಾವು ಪೋಷಿಸಲ್ಪಡಬೇಕು, ನಮ್ಮಿಂದ ಆತ್ಮಿಕ ಫಲಗಳು ಹೊರಬರಬೇಕು. ಹೀಗೆ ಮಾತ್ರ ನಮ್ಮ ಜೀವಿತದಲ್ಲಿ ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ. ಅಂದರೆ ನಮಗೆ ಇದಕ್ಕೆ ಪ್ರಾರ್ಥನೆ ಬೇಕು, ಸಮರ್ಪಣೆ ಬೇಕು, ದೇವರ ವಾಕ್ಯಕ್ಕೆ ಸಮರ್ಪಣೆ ಬೇಕು. ಇದೆಲ್ಲ ನಿರಂತರವಾಗಿ ನಡಿಬೇಕು. ಒಂದೇ ದಿನದಲ್ಲಿ ನಾವು ಆತ್ಮಿಕರಾಗಿ ಕಾಣೋದಿಲ್ಲ, ಆತ್ಮಿಕರ ಬೆಳವಣಿಗೆಯೋದಿಲ್ಲ. ಇದು ನಿರಂತರವಾದ ಪ್ರಕ್ರಿಯೆ ಆಗಿದೆ. ದಿಸ್ ಇಸ್ ದ ಪ್ರೊಸೆಸ್ ಆಫ್ ಗ್ರೋಯಿಂಗ್ ಎವ್ರಿ ಡೇ. ಪ್ರತಿನಿತ್ಯ ನಾವು ಬೆಳವಣಿಗೆ ಒಂದು ಆಗಬೇಕಾದ್ರೆ ನಾವು ಅದರ ಪ್ರಕ್ರಿಯೆ ನಡೀಬೇಕು. ನಮ್ಮಲ್ಲಿ ನಿರಂತರವಾದ ಒಂದು ಪ್ರಕ್ರಿಯೆ ನಡೆಯುತ್ತಲೇ ಇರಬೇಕು. ಕೆಲವರು ಅಂದರೆ ಸ್ವಭಾವ ಅಂದರೆ ಏನು? ನಾವು ಲೌಕಿಕವಾಗಿ ನಾವು ಎಜುಕೇಷನ್ ಸೈಕಾಲಜಿ ಅಥವಾ ಶೈಕ್ಷಣಿಕ ಮನಃಶಾಸ್ತ್ರ ಕಲಿಯುವಾಗ ನೋಡ್ತೇವೆ, 2 ರೀತಿಯ ವಿಷಯಗಳು ಒಬ್ಬನ ಸ್ವಭಾವದ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದು ಹೇಳ್ತಾರೆ. ಅದು ಲೌಕಿಕವಾದ ರೀತಿಯಲ್ಲಿ ಹೇಳ್ತಾರೆ. ಒಂದು, ಅವನ ಆನುವಂಶಿಕ, ಅಂದರೆ ಅವನು ಬೆಳೆದು ಬಂದಿರುವಂಥ ಕುಟುಂಬ ಅಥವಾ ಕೆಲವು ಹೇಳ್ತಾರೆ ಅವ್ರ ತಂದೆ ತಾಯಿಯಿಂದ ಕೆಲವು ಸ್ವಭಾವಗಳು ಬರ್ತದೆ, ಅದು ಮುಂದಿನ ಪೀಳಿಗೆಗೆ ಅದು
ಪರಿವರ್ತನೆ ಅದು ಅವರು ಅದನ್ನು ಸ್ವೀಕರಿಸ್ತಾರೆ. ಹೀಗೆ ಅದು ಪ್ರಕ್ರಿಯೆಯಾಗಿ ಮುಂದೆ ಒಂದೊಂದು ಅವರ ಪೀಳಿಗೆಯಲ್ಲಿ ಬಂದ ಹಾಗೆ ಆ ಸ್ವಭಾವಗಳು ಸಹ ಅವರನ್ನು ನಿಂದು ಹೋಗ್ತದೆ ಎಂಬುದಾಗಿ ಹೇಳ್ತಾರೆ. ಕೆಲವು ಹೇಳ್ತಾರೆ ಅವ್ರು ಬೆಳೆಯುವಂಥ ಪರಿಸರ ಇದು ಮಾನಸಶಾಸ್ತ್ರವಾಗಿ ನೋಡುವಾಗ ಅಥವಾ ಇದನ್ನು ಕಲಿಯುವಾಗ ಸೈಕಾಲಜಿಕಲಿ ಇದು ಸರಿಯಾಗಿರ್ಬೋದು. ಯಾಕಂದರೆ ಇದು ಅಲ್ಲಿ ಅವರ ತಂದೆ ತಾಯಿಯಿಂದ ಕೆಲವು ಸ್ವಭಾವಗಳು ಬರ್ತದೆ, ಅದು ಬದಲಾವಣೆ ಅದು ಮಕ್ಕಳಿಗೆ ಸಿಗ್ತದೆ, ಅವ್ರ ಮಕ್ಕಳಿಗೆ ಸಿಗ್ತದೆ, ಹಾಗೆ ಆನುವಂಶಿಕವಾಗಿ ಹೋಗ್ಬೋದು. ಇನ್ನೊಂದು ಕಡೆ ಪರಿಸರ ಅಂತ ಹೇಳ್ತಾರೆ. ಪರಿಸರ ಅಂದ್ಕೊಳ್ಳಿ ನಾವು ಬೆಳೆಯುವಂಥ ಪರಿಸರ, ಎಲ್ಲಿ ಬೆಳಿತೇವಲ್ಲ ನಾವು ಬೆಳೆಯುವಂಥ ಏರಿಯಾ ಅಥವಾ ಊರು, ಯಾವ ಜನರ ಮಧ್ಯದಲ್ಲಿ ಬೆಳೀತೇವೆ. ಎಷ್ಟೇ ಒಳ್ಳೆಯ ತಂದೆ ತಾಯಿಗಳಿಗೆ ಹುಟ್ಟಿದಂಥ ಮಕ್ಕಳಾದರೂ ಕೆಲವು ಮಕ್ಕಳಿಗೆ ಭಾಳ ಕೆಟ್ಟದರಿಂದ ಹೋಗ್ತಾರೆ. ಅಂದರೆ ಅವರ ಆ ಪರಿಸರ ಅವರು ಬೆಳೆದಂಥ ಪರಿಸರ ಅವರನ್ನು ಹಾಳು ಮಾಡ್ತದೆ. ಆದರೆ ಇದು ಮನಃಶಾಸ್ತ್ರಜ್ಞರು ಅಥವಾ ಸೈಕಾಲಜಿಸ್ಟ್ ಹೇಳುವಂಥ ವಿಷಯ ಆದರೂ ನಾನು ಹೇಳ್ತೇನೆ, ಈಗ ನಾನು ನಂಬುತ್ತೇನೆ, ಯಾವುದೇ ಸ್ವಭಾವ ತಂದೆ ತಾಯಿಯಿಂದ ಅವರ ಆನುವಂಶಿಕವಾಗಿ ಸಿಕ್ಕಿದ ಸ್ವಭಾವ ಇರ್ಬೋದು ಅಥವಾ ಪರಿಸರದಿಂದ ಸಿಕ್ಕಿದ ಸ್ವಭಾವ, ಯಾವುದೇ ಸ್ವಭಾವ ಅದು ಬದಲಾಗಲಿಕ್ಕೆ ಸಾಧ್ಯವಿದೆ. ಮತ್ತು ಇದು ಈ ಸ್ವಭಾವ ಎಂಬುದು ಆ್ಯಕ್ಚುಲಿ ನಮ್ಮ ಆರಿಸಿಕೆ. ಪ್ರತಿನಿತ್ಯ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೊಂದು ಆರಿಸಿಕೆ ಇದೆ. ಯಾವುದನ್ನು ಬೇಕು ಯಾವುದನ್ನು ಬೇಡ ಎಂಬುದಾಗಿ ಆರಿಸಲಿಕ್ಕೆ ಒಂದು ಅವಕಾಶ ಇದೆ. ಪ್ರತ್ಯೇಕವನ್ನು ನೋಡ್ತೇವೆ, ದೇವರು ಆದಿಯಲ್ಲಿ ಮನುಷ್ಯನ ಸೃಷ್ಟಿ ಮಾಡಿಸುವಾಗ ಅವನಿಗೆ ಆರಿಸಿಕೆ ಕೊಟ್ಟ, ನೀನು ತಿನ್ನಬಾರ್ದು, ತಿಂದರೆ ಸಾಹಿತ್ಯ. ಅವ್ರು ಏನು ಮಾಡ್ತಾನೆ, ಅದು ತಿಂತಾನೆ. ಯಾಕಂದರೆ ಆರಿಸಿಕೆ ಅವ್ನು ಬೇಡ ಅಂದರೆ ಬಿಡ್ಬೋದಿತ್ತು, ಅವನು ಆರಿಸಿ. ಇವತ್ತು ಸಹ ಪ್ರತಿಯೊಬ್ಬರು ನಮ್ಮ ಸ್ವಭಾವ ನಾವು ಯಾವುದನ್ನು ಆರಿಸಿಕೊಳ್ತೇವೋ ಅದ್ರ ಮೇಲೆ ಹತ್ಕೊಂಡಿದೆ. ಯಾರೊಬ್ಬರು ಈಗ ಹೇಳಿದರು, ಈ ಸ್ವಭಾವ ಎಂಬುದು ನಮ್ಮ ಆರಿಸಿಕೆಗಳ ಮೊತ್ತವಾಗಿದೆ ಎಂಬುದಾಗಿ. ಟೋಟಲ್ ಆಫ್ ಅವರ್ ಚಾಯ್ಸಸ್. ಅಂದರೆ ದಿನನಿತ್ಯ ನಾವು ಏನು ಆರಿಸ್ಕೊಳ್ತೇವೋ ಅದೆಲ್ಲ ಕೂಡಿಸಿದ್ರೆ ನಮ್ಮ ಸ್ವಭಾವ ತೋರಿಸ್ಕೊಡ್ತದೆ. ಕೆಟ್ಟತನ ಮಾಡಲಿಕ್ಕೆ, ಕಳು ಮಾಡಲಿಕ್ಕೆ, ಸುಳ್ಳು ಹೇಳಲಿಕ್ಕೆ, ಇದೆಲ್ಲ ನಮ್ಮ ಆರಿಸುವಿಕೆ ಆದರೆ ಅದೇ ನಮ್ಮ ಸ್ವಭಾವ. ಬೇಡ ಅಂತ ಹೇಳ್ಬೋದು, ಬೇಕಂತ ನಾವು ತೀರ್ಮಾನ ಮಾಡಬೇಕು. ಪ್ರತಿಯೊಬ್ಬನ ಆ ರೀತಿಯಲ್ಲಿ ತೀರ್ಮಾನ ಬೇಕು. ಸೊ ಆರಿಸಿಕೆ ಮೊದಲನೇದಾಗಿ ನೋಡ್ತೇವೆ, ಈ ಸ್ವಭಾವ ಜನರಲ್ ಆಗಿ ಅಥವಾ ಸಾಮಾನ್ಯವಾಗಿ ನೋಡುವಾಗ ನಾವು ಏನು ಆರಿಸ್ತೇವೋ ಅದು ನಮ್ಮ ಸ್ವಭಾವ ಇರ್ತದೆ. ಭಾಳ ಕೀಳಾದಂಥ ಆರಿಸಿಕೆ ಇದ್ದರೆ ನಮ್ಮ ಸ್ವಭಾವ ಕೀಳಾಗಿರ್ತದೆ. ಒಳ್ಳೆಯ ಆರಿಸಿಕೆ ಇದ್ದರೆ ನಮ್ಮ ಸ್ವಭಾವ ಒಳ್ಳೆಯದಾಗಿರ್ತದೆ. ಆದರೆ ಪ್ರತ್ಯೇಕ ನಾವು ಎದುರಿಸುವ ಯಾವುದೇ ಸನ್ನಿವೇಶಕ್ಕೆ ಆಯ್ಕೆ ಇರುವುದಿಲ್ಲ. ಆದರೆ ಅಂಥ ಸನ್ನಿವೇಶ ಯಾವ ರೀತಿ ಪ್ರತಿಕ್ರಿಯಿಸಬೇಕೆಂಬುದನ್ನು ಆಯ್ಕೆ ಇದೆ, ಎಂಬುದರಲ್ಲಿ ಆಯ್ಕೆ ಇದೆ. ನೋಡಿ, ಈ ನಾವು ಹಾದು ಹೋಗುವಂಥ ನಾವು ಪ್ರತಿನಿತ್ಯ ಎದುರಿಸುವ ಸನ್ನಿವೇಶಗಳು ನಮಗೆ ಗೊತ್ತಿಲ್ಲ. ನಮ್ಮ ಜೀವಿತದಲ್ಲಿ ಬರುವಂಥ ಸನ್ನಿವೇಶಗಳು, ವಿಷಯಗಳು ಯಾವ ರೀತಿಯಲ್ಲಿ ಇರ್ತದೆ, ಯಾವಾಗ ಬರ್ತದೆ, ಯಾರಿಂದ ಬರ್ತದೆ, ಎಲ್ಲಿಂದ ಬರ್ತದೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅದಕ್ಕೆ ಆರಿಸಿಕೆನಿಲ್ಲ. ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಬರ್ಬೋದು. ಅದೇ ಸಮಯದಲ್ಲಿ ಅಂಥ ಸನ್ನಿವೇಶಗಳು ಬರುವಾಗ ನಮಗೆ ಆಯ್ಕೆ ಇದೆ. ಸನ್ನಿವೇಶಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯಿಸಲಿಕ್ಕೆ ನಮಗೆ ಆಯ್ಕೆ ಇದೆ. ಕೆಲವು ಸನ್ನಿವೇಶಗಳು ಬರುವಾಗ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ನಾವು ತಕ್ಷಣ ಕೋಪದಿಂದ ಅದನ್ನು ಪ್ರತಿಕ್ರಿಯಿಸಬಹುದು. ಅದೇ ಸಮಯದಲ್ಲಿ ಅದೇ ಸನ್ನಿವೇಶವನ್ನು ತಾಳ್ಮೆಯಿಂದ, ಸಹನೆಯಿಂದ ನಾವು ಎದುರಿಸ್ಬೋದು. ಅದು ಡಿಫ್ರೆನ್ಸು. ಅಂದರೆ ಎಲ್ಲ ಸಮಯದಲ್ಲಿ ಆಯ್ಕೆ ನಿಮ್ಮದಾಗಿರ್ತದೆ. ಅಂದರೆ ಇನ್ನೊಂದು ವಿಷಯ ಅಂದರೆ, ಈ ಎಲ್ಲ ಕಾರಣಗಳಿಗೆ ಎಲ್ಲ ಸ್ವಭಾವಗಳ
ಆಯ್ಕೆಗೆ ಕಾರಣಭೂತನು ನಾವೇ. ನಾವು ಕಾರಣರು. ಪ್ರತ್ಯೇಕವಾಗಿ ನಾವು ಉದಾಹರಣೆಗೆ ನಾನು ಯಾವ ರೀತಿ ಜೀವಿಸಬೇಕು, ನನಗೆ ಯಾವುದೇ ಸನ್ನಿವೇಶ ಬಂದಾಗ ಅದನ್ನು ಯಾವ ರೀತಿಯಲ್ಲಿ ನಾನು ಪ್ರತಿಕ್ರಿಯಿಸಬೇಕು, ಅದಕ್ಕೆ ಉತ್ತರ ನೀಡಬೇಕು, ನಮ್ಮ ಎದುರಾಗಿ ಮಾತನಾಡುವಾಗ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು, ನಮ್ಮ ಜೊತೆ ಜಗಳಕ್ಕೆ ಬರುವಾಗ ನಾವು ಯಾವ ರೀತಿಯಲ್ಲಿ ಪ್ರತಿಸಬೇಕು, ನಮ್ಮ ವಿರೋಧವಾಗಿ ಮಾತನಾಡುವಾಗ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು, ಎಲ್ಲ ನಿಮ್ಮ ಆಯ್ಕೆಯಾಗಿದೆ. ಕೆಲವೊಂದು ನಾವು ದಿಢೀರಂತ ನಮ್ಮ ತಕ್ಷಣ ನಾವು ಪ್ರತಿಕ್ರಿಯಿಸ್ತೇವೆ, ನಮ್ಮ ಕೋಪವನ್ನು ಹೊರ ತೋರಿಸ್ತೇವೆ, ನಮ್ಮ ಸಿಟ್ಟನ್ನು ಹೊರಗೆ ತೋರಿಸ್ತೇವೆ, ನಮ್ಮ ಮಾನಸಿಕ ಒತ್ತಡದ ಮೇಲೆ ನಾವು ಕಾರ್ಯನಿರ್ವಹಿಸಲಿಕ್ಕೆ ಪ್ರಾರಂಭಿಸ್ತೇವೆ. ಕೊನೆಗೆ ಅದು ನಿಜವಾದ ನಿಮ್ಮ ಸ್ವಭಾವ ಏನೆಂಬುದಾಗಿ ತೋರಿಸ್ಕೊಡ್ತದೆ. ಅದರಿಂದ ನಮ್ಮ ಸ್ವಭಾವದ ಎಲ್ಲ ಕಾರಣ ನಾವೇ. ನಾವು ಹೇಳೋಲ್ಲ, ನಿಮಗೆ ಚಾಯ್ಸ್ ಇದೆ. ಆ ಒಂದು ವಿಲ್ ಪವರ್ ದೇವ್ರು ಕೊಟ್ಟಿದ್ದಾನೆ, ತೀರ್ಮಾನ ಮಾಡುವಂಥ ಶಕ್ತಿಯನ್ನು ದೇವ್ರು ಕೊಟ್ಟಿದ್ದಾನೆ. ಪ್ರತಿಯೊಬ್ಬ ಮನುಷ್ಯ, ಅವನು ವಿಶ್ವಾಸಿ ಆಗಲಿ ಲೋಕದ ಮನುಷ್ಯ ಆಗಲಿ, ಅವನಿಂದ ವಿಲ್ ಪವರ್ ಇದೆ, ಮಾಡಬೇಕಾ ಬೇಡ ಅಂತ. ಆಯ್ಕೆ ಎಲ್ಲ ಮನುಷ್ಯನಿಗಿದೆ. ಆದರೆ ಪ್ರತಿಕ್ರಿಯಿಸೋದು, ಆಯ್ಕೆ ಮಾಡೋದು, ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತೀರಾ ಅದು ನಿಮ್ಮ ಆಯ್ಕೆ ಮೇಲೆ ಹೊಂದಿಕೊಂಡಿರ್ತದೆ. ಆ ಆಯ್ಕೆ ನಿಮ್ಮ ಸ್ವಭಾವವನ್ನು ತೋರಿಸ್ಕೊಡ್ತದೆ. ಅದೇ ರೀತಿ ನಾವು ನೋಡ್ತೇವೆ. ಆದರೆ ಕ್ರೈಸ್ತ ಒಬ್ಬ ವಿಶ್ವಾಸಿ ಅಥವಾ ದೇವರ ಮಗುವಿನ ಸ್ವಭಾವ ಅಂದರೆ ಏನು, ಕ್ರೈಸ್ತ ಸ್ವಭಾವದ ಬೆಳವಣಿಗೆ ಯಾವ ರೀತಿ ನಡೀತದೆ, ಅದರಲ್ಲಿ ಯಾವುದಾದ್ರು ಅಂಶಗಳು ಒಳಗೊಂಡಿದೆ ನೋಡಿ. ನಾವು ಕಲಿಯೋದ್ರೆ ಇದೊಂದು ದೊಡ್ಡ ವಾಸ್ಟ್, ಅಂದರೆ ಭಾಳ ವಿಶಾಲವಾದಂಥ ಒಂದು ಅಧ್ಯಯನ. ಆದರೆ ನಾನು ಹೆಚ್ಚು ಅದರ ಬಗ್ಗೆ ವಿವರಿಸಲಿಕ್ಕೆ ಅಂದರೆ ಎಲ್ಲ ವಿಷಯಗಳು ವಿವರಿಸಿ ಕೆಲವು ಒಂದು 2-3 ಸಂಚಿಕೆಯಲ್ಲಿ ಮುಗಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಭಾಳಷ್ಟು ಸಂಕ್ಷಿಪ್ತವಾಗಿ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಅಂದರೆ ಮೊದಲನೇದಾಗಿ ನೋಡಿ, ನಮ್ಮಲ್ಲಿರುವಂಥ ಸ್ವಭಾವ, ನಮ್ಮಲ್ಲಿರುವಂಥ ಕ್ರಿಸ್ತನ ನಮ್ಮಲ್ಲಿರುವಂಥ ದೇವರ ಜೀವನ ಅಂದರೆ ನೀನು ಯೇಸು ಸ್ವಾಮಿಯನ್ನು ನಂಬುವಾಗ ಕ್ರಿಸ್ತನು ನಿನ್ನಲ್ಲಿ ಜೀವಿಸ್ತಾನೆ. ಆ ಕ್ರಿಸ್ತನ ಸ್ವಭಾವ ನಿನ್ನಿಂದ ಹೊರಬರುತ್ತದೆ. ಅದಾಗಿದೆ ನಿನ್ನ ಕ್ರೈಸ್ತ ಸ್ವಭಾವ. ನೀನು ಲೋಕದ ಮನುಷ್ಯನಾಗಿ ಜೀವಿಸುವಾಗ, ಪಾಪದ ಅಂಧಕಾರದ ಜೀವಿಸುವಾಗ, ಕೆಟ್ಟದನ್ನು ಜೀವಿಸುವಾಗ, ಲೋಕದ ಹಿಂದೆ ಹೋಗುವಾಗ, ಆಗ ಆ ಲೋಕದ ರೀತಿಯಲ್ಲಿ ವ್ಯವಹರಿಸ್ತಾ ಇದೆಯಾ ಅಥವಾ ಪ್ರತಿಕ್ರಿಯಿಸ್ತಾ ಇದೆಯಾ? ನಿನ್ನ ಜೀವನ ಆ ಸೈತಾನಿಗೆ ಒಳಪಟ್ಟ ಕಾರಣ ಸೈತಾನ್ನ ಒಂದು ಪ್ರೇರಣೆಗೆ ತಕ್ಕಂತೆ ನೀನು ಪ್ರತಿಕ್ರಿಯಿಸ್ತಾ ಇದೆಯಾ? ಆದರೆ ಒಬ್ಬ ವಿಶ್ವಾಸಿ, ಒಬ್ಬ ದೇವರ ಮಗು, ಅವನ ಜೀವಿತದಲ್ಲಿ ಅವನ ಸ್ವಭಾವ, ಅವನಿಂದ ಹೊರಬರುವ ಕ್ರಿಸ್ತನ ಸ್ವಭಾವ ಆಗಿದೆ ಕ್ರೈಸ್ತ ಸ್ವಭಾವ. ಸೊ ಅದೇ ನಾನು ಈ ಪೌಲ ನೋಡಿ, ಇನ್ನೊಂದು ವಿಷಯ ಅಂದರೆ ಪೌಲ ಹೇಳ್ತಾನೆ, ಕ್ರೈಸ್ತರು ಅಥವಾ ದೇವರ ವಿಶ್ವಾಸಿಗಳು ಹೊಸ ಸೃಷ್ಟಿಗಳಾಗಿದ್ದೇವೆ ಎಂಬುದಾಗಿ ನೋಡ್ತೇವೆ. ದೇ ಆರ್ ನ್ಯೂ ಕ್ರಿಯೇಷನ್. ಅಂದರೆ ಹಳೆ ಕೊರಿಂಥ್ಯ ಪತ್ರಿಕೆ ನಾನು ಅದನ್ನು ಓದ್ತಾ ಇದ್ದೇವೆ. ಯು ಆರ್ ಅ ನ್ಯೂ ಕ್ರಿಯೇಷನ್. ನೀವು ಹೊಸ ಸೃಷ್ಟಿಗಳಾಗಿದ್ದೀರಿ. ಅಂದರೆ ನಿನ್ನ ಹಳೆ ಸ್ವಭಾವ ಎಲ್ಲ ಹೋಯ್ತು, ಹೊಸ ಸ್ವಭಾವ ನಿನ್ನಲ್ಲಿ ಬಂತೆಂಬುದಾಗಿ. ಒಂದು ಕಾಲದಲ್ಲಿ ಜೀವಿಸುವಂಥ ಸ್ವಭಾವ ಬದಲಾಯಿತು. ಅಂದರೆ ನ್ಯೂ ಕ್ರಿಯೇಷನ್, ಹೊಸ ಸೃಷ್ಟಿ, ಎಲ್ಲ ಹೊಸದಾಗಿ ಎಲ್ಲವೂ ಹೊಸದಾಗಿ ಮಾಡಲ್ಪಟ್ಟಿದೆ. ಅದನ್ನು ಆ ಸ್ವಭಾವವನ್ನು ಅಭಿವೃದ್ಧಿಪಡಿಸುವುದು ನಮ್ಮ ಕೆಲಸ. ಪೇತ್ರನ ಪತ್ರಿಕೆ 2 ಪೇತ್ರ 1:4 ಹೇಳ್ತದೆ, ಇದು ನೋಡಿ, ನೀವು ದೈವಿಕವಾದ ಸ್ವಭಾವಕ್ಕೆ ಪಾಲುಗಾರರಾಗಿ ಬರೆಯಲ್ಪಟ್ಟಿದೆ. ನೀವು ದೈವಿಕ ಸ್ವಭಾವಕ್ಕೆ ಪಾಲುಗಾರರು. ಯು ಆರ್ ದ ಪಾರ್ಟೇಕರ್ ಆಫ್ ಡಿವೈನ್ ನೇಚರ್. ಅಂದರೆ ದೈವಿಕ ಸ್ವಭಾವದ ಪಾಲುಗಾರರು. ಸೊ ದೇವರ ಮಕ್ಕಳೇ, ನಾವು ದೇವರ ಮಕ್ಕಳಾಗಿ ಪರಿವರ್ತನೆ ಮಾಡಿಕೊಳ್ಳುವಾಗ, ಯೇಸು ಸ್ವಾಮಿಯನ್ನು ನಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ನೂತನ ಜೀವನ ಹೊಂದಿಕೊಳ್ಳುವಾಗ ನಮ್ಮ ಸ್ವಭಾವ ಆರಂಭವಾಗ್ತದೆ. ಅಲ್ಲಿಂದ ನಾವು ದೈವಿಕ ಸ್ವಭಾವಕ್ಕೆ ಪಾಲುಗಾರರಾಗ್ತೇವೆ.
ಹೊಸ ಸೃಷ್ಟಿಗಳಾಗಿ ನೂತನ ಸ್ವಭಾವವನ್ನು ಧರಿಸಿಕೊಂಡವರಾಗಿ ಪ್ರತಿದಿನ ನಮ್ಮ ಸ್ವಭಾವದಲ್ಲಿ ಬದಲಾವಣೆಗಳನ್ನು ನಾವು ಕಾಣುತ್ತೇವೆ. ಬದಲಾವಣೆಗೋಸ್ಕರವಾಗಿ ನಾವು ಪ್ರಯತ್ನ ಪಡ್ತೇವೆ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಇದು ಸ್ಟಾರ್ಟಿಂಗ್. ಕ್ರಿಸ್ತನನ್ನು ಯಾವಾಗ ನಾವು ಯೇಸು ಸ್ವಾಮಿಯನ್ನು ಸ್ವೀಕರಿಸ್ತೇವೋ, ಆ ಕ್ರಿಸ್ತನೊಂದಿಗೆ ಸಂಬಂಧ ಬೆಳೆಸಿಕೊಳ್ಳುತ್ತೇವೋ, ಆ ಕ್ರಿಸ್ತನಿಗೆ ಅಂದರೆ ನಮ್ಮನ್ನು ಸಮರ್ಪಿಸಿ ನಮ್ಮನ್ನು ಒಪ್ಪಿಸಿಕೊಡುವಾಗ ಮಾತ್ರ ಈ ಪ್ರಕ್ರಿಯೆ ಪ್ರಾರಂಭವಾಗ್ತದೆ. ಯೇಸು ಸ್ವಾಮಿಯನ್ನು ಸ್ವೀಕರಿಸಿ ಪವಿತ್ರಾತ್ಮನ ಕ್ರಿಯೆಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಮಾತ್ರ ಈ ಪ್ರಕ್ರಿಯೆ ಸರಿಯಾಗಿ ನಮ್ಮ ಜೀವಿತದಲ್ಲಿ ನಡೀತದೆ. ನಾವು ಸಭೆಗೆ ಹೋಗ್ತೇವೆ ಪಾಸ್ಟ್ರೆ, ಕರ್ತನ ಭೋಜನ ತೆಗೆದುಕೊಳ್ತೇವೆ, ಸತ್ಯ ಯಾವಾಗಲೊಮ್ಮೆ ಪ್ರೇಯರ್ ಮಾಡ್ತೇವೆ. ಏನನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಕ್ರಿಸ್ತನ ಸ್ವಭಾವ ನಮ್ಮಲ್ಲಿ ಬೆಳೆಯೋದಿಲ್ಲ. ಯಥಾರ್ಥವಾಗಿ ನಮ್ಮನ್ನು ಸಮರ್ಪಿಸಬೇಕು, ಯಥಾರ್ಥವಾಗಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಒಂದು ನೂತನ ಅನುಭವಕ್ಕಾಗಿ, ನೂತನ ಜೀವಿತಕ್ಕಾಗಿ ಯೇಸು ಸ್ವಾಮಿ ನಮ್ಮನ್ನು ಸಮರ್ಪಿಸಿ ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕು. ಪವಿತ್ರಾತ್ಮನ ಕ್ರಿಯೆ ನಮ್ಮಲ್ಲಿ ನಡೆಯಬೇಕು. ಪವಿತ್ರಾತ್ಮನ ನಮ್ಮನ್ನು ಕಾರ್ಯ ಮಾಡಬೇಕು. ಹಾಗೆ ಮಾತ್ರ ನಮ್ಮಲ್ಲಿ ಒಂದು ಸ್ವಭಾವದ ರೂಪೀಕರಣ ಆರಂಭವಾಗ್ತದೆ. ನೋಡಿ, ಇವತ್ತು ದೊಡ್ಡ ಬೇರೆ ಯಾವ, ಯಾಕಂದರೆ ನಮ್ಮ ಸ್ವಭಾವಕ್ಕೆ ಪ್ರತ್ಯೇಕವಾಗಿ ದೇವರ ಮಕ್ಕಳೇ ನಮಗೆ ಬೇರೆ ಯಾರು ಮಾದರಿ ಬೇಡ ಈ ಲೋಕದಲ್ಲಿ. ಇಂಥ ವ್ಯಕ್ತಿಯನ್ನು ಅಥವಾ ಇಂಥ ಒಬ್ಬ ಮನುಷ್ಯನ ನಾವು ಹಿಂಬಾಲಿಸುವಂಥ ಅವಶ್ಯಕತೆ ಇಲ್ಲ. ನಮಗೆ ಶ್ರೇಷ್ಠವಾದ ಉದಾಹರಣೆ, ಶ್ರೇಷ್ಠವಾದಂಥ ಮಾದರಿ ನಾವು ಹಿಂಬಾಲಿಸಲಿಕ್ಕಿರೋದು ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕಿಂತ ದೊಡ್ಡ ಮಾದರಿ ನಮಗೆ ಬೇಡ ಈ ಲೋಕದಲ್ಲಿ. ಈ ಲೋಕದ ಆತನ ಹಾಗೆ ಅಂಥ ಜೀವನ ನಡೆಸುವಂಥ ವ್ಯಕ್ತಿ ನಾವು ಯಾರು ನೋಡೋದಿಲ್ಲ. ಅಷ್ಟು ಒಳ್ಳೆಯ ಮಾದರಿಯ ಪುರುಷನಾಗಿದ್ದಾನೆ, ಮಾದರಿಯ ಕರ್ತನಾಗಿದ್ದಾನೆ ಯೇಸು ಸ್ವಾಮಿ. ಈಸ್ ಅವರ್ ರೋಲ್ ಮಾಡೆಲ್. ಆತ ನಮ್ಮ ರೋಲ್ ಮಾಡೆಲ್. ಕ್ರೈಸ್ತರ ನಾವು ನಿರಂತರವಾಗಿ ಆತನ ಸ್ವಭಾವವನ್ನು ಹೆಚ್ಚಿಸೋದಕ್ಕೆ ತವಕ ಪಡಬೇಕು. ನೋಡಿ, ರೋಮಪತ್ರಿಕೆ 8ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳ್ತದೆ, ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿ ಎಂಬುದಾಗಿ. ದೇಹ ನಮ್ಮನ್ನು ಕರೆದಿರೋದು ಆತನ ಮಗನ ಸಾರೂಪ್ಯಕ್ಕೆ ಸಾರೂಪ್ಯ ಉಳ್ಳವರಾಗಬೇಕು. ಆತನ ಇಮೇಜ್, ಯೇಸು ಸ್ವಾಮಿಯ ಸಾರೂಪ್ಯ. ನೋಡಿ, ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು. ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾಗ, ಮನುಷ್ಯನ ಸೃಷ್ಟಿ ಮಾಡಿದಾಗ ದೇವರ ಸ್ವರೂಪದಲ್ಲಿ ಸೃಷ್ಟಿಸಿದ. ಅಂದರೆ ದೇವರ ಸ್ವಭಾವಗಳು ನಮ್ಮಲ್ಲಿ ಕೊಟ್ಟನು, ಎಲ್ಲ ಗುಣಗಳು ಕೊಟ್ಟ. ಆದರೆ ಏನು ಮಾಡಿದ ಮನುಷ್ಯ? ಪಾಪ ನಿಮಿತ್ತವಾಗಿ ಎಲ್ಲವನ್ನು ಕಳ್ಕೊಂಡ. ಅದನ್ನು ಯೇಸು ಕ್ರಿಸ್ತನನ್ನು, ತನ್ನ ಪುತ್ರನನ್ನು ಈ ಲೋಕ ಕಳಿಸಿ ಶಿಲುವೆ ಮೇಲೆ ಮರಣ ಹೊಂದಿ ನಮಗೆ ಪಾಪಗಳಿಗೋಸ್ಕರ ಸತ್ತ ಕಾರಣ ಇವತ್ತು ನಮಗೆ ಆ ನಷ್ಟಪಟ್ಟಂಥ ಆ ಸಾರೂಪ್ಯ ಮರಳಿ ಸಿಕ್ಕಿದೆ. ಆ ಸಾರೂಪ್ಯದಲ್ಲಿ ನಾವು ಬೆಳಿಬೇಕು. ಇಮೇಜ್, ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬೆಳಿಬೇಕು. ಅದು ಅದಕ್ಕಾಗಿ ದೇವರು ನಮ್ಮನ್ನು ನೇಮಿಸಿದ್ದಾನೆ. ಅದಕ್ಕಾಗಿ ನಾವು ತವಕ ಬೆಳಗು. ಇದಕ್ಕೆ ನೋಡ್ತೇವೆ 2 ಕೊರಿಂಥಿಯ 3:18 ಈ ಒಂದು ಸಾರೂಪ್ಯಕ್ಕೆ ಒಳಗಾದ ಆತನ ಸಾರೂಪ್ಯ ನಾವು ಬೆಳೆಯೋದಕ್ಕೆ ಆತನ ಆತ್ಮನು ನಮ್ಮಲ್ಲಿ ಕ್ರಿಯೆ ಮಾಡೋನಾಗಿದ್ದಾನೆ, ನಮಗೆ ಸಹಾಯ ಮಾಡೋನಾಗಿದ್ದಾನೆ. ಅದಕ್ಕಾಗಿ ಪವಿತ್ರಾತ್ಮನ್ನು ಕೊಟ್ಟಿರೋದು. ಯೇಸು ಸ್ವಾಮಿ ಹೇಳಿದ, ನಾನು ಮರಳಿ ಹೋಗಿ ನಿಮಗೆ ಒಬ್ಬ ಸಹಾಯಕನನ್ನು ಕಳಿಸಿಕೊಡ್ತೇನೆ ಎಂಬುದಾಗಿ. ಸಹಾಯಕನು ಯಾರು? ಪವಿತ್ರಾತ್ಮನು. ಆ ಪವಿತ್ರಾತ್ಮನು ನಮಗೆ ಸಹಾಯಕನಾಗಿ ನಿಲ್ಲುವನಾಗಿದ್ದಾನೆ. ನಮ್ಮ ಬಲಹೀನತೆಯಲ್ಲಿ ನಮ್ಮ ಜೊತೆ ಇದ್ದು ನಮ್ಮನ್ನು ಆತನ ಯೇಸು ಸ್ವಾಮಿಯ ಸಾರೂಪ್ಯಕ್ಕೆ ನಡೆಸಲಿಕ್ಕೆ, ಯೇಸು ಸ್ವಾಮಿಯ ಸ್ವಭಾವವನ್ನು ಹೊಂದಿಕೊಳ್ಳೋದಕ್ಕೆ, ಆತನ ಹಾಗೆ ಆಗುವುದಕ್ಕೆ ನಮ್ಮನ್ನು ಬಲಪಡಿಸುವನಾಗಿದ್ದಾನೆ, ನಮಗೆ ಸಹಾಯ ಮಾಡುವನಾಗಿದ್ದಾನೆ. ಆ ಪವಿತ್ರಾತ್ಮನ ಸಹಾಯ ನಮಗೆ ಬೇಕು. ಆ ಪವಿತ್ರಾತ್ಮನ ನಡೆಸೋಕ್ಕೆ ನಮಗೆ ಬೇಕು. ಆತನ ಸಾರೂಪ್ಯ ಅಂದರೆ ಆತನ ಸ್ವಭಾವ. ಒಬ್ಬನ ಬಗ್ಗೆ ಗೊತ್ತಿಲ್ಲದರೆ ಅವರ ಹಾಗೆ ಬೆಳೆಯೋದಕ್ಕೆ ಆಗುವುದಿಲ್ಲ. ನೋಡಿ, ಈಗ ಯೇಸು ಸ್ವಾಮಿಯ ಬಗ್ಗೆ ಗೊತ್ತಿಲ್ಲದರೆ ಆತನ ಹಾಗೆ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಒಬ್ಬರ ಹಾಗೆ ಆಗ್ಬೇಕಂದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಬೇಕು. ಅದೇ ರೀತಿ ನಾವು ಆತನ ಸಾರೂಪ್ಯ, ಆತನ ಸ್ವಭಾವದಲ್ಲಿ ಬೆಳೆಯಬೇಕಾದರೆ ನಾವು ಹತ್ತಿರವಾದಂಥ ಒಂದು ಆಳವಾಗಿ
அந்த ಸಂಬಂಧ ಬೆಳೆಸಿಕೊಂಡು ಆಳವಾಗಿ ಆತನ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಪ್ರಾಮುಖ್ಯವಾದ ವಿಷಯ. ಆತನನ್ನು ಆಳವಾಗಿ ತಿಳ್ಕೊಳ್ಬೇಕು. ನಮ್ಮ ಸಂಬಂಧ ಆತನಿಗೆ ಎಷ್ಟು ಹತ್ತಿರವಾಗಿ ಆಳವಾಗಿರುತ್ತದೋ ಅಷ್ಟು ಅವನ ಸ್ವಭಾವದಲ್ಲಿ ನಾವು ಬೆಳೆಯುತ್ತೇವೆ. ಆ ಡೀಪರ್ ರಿಲೇಷನ್ಶಿಪ್, ಒಂದು ಆಳವಾದಂಥ ಸಂಬಂಧ. ಪೌಲನಿಗೆ ಒಂದು ಆಸೆ ಇತ್ತು, ಯೇಸು ಕ್ರಿಸ್ತನ ಆತನ ಪುನರುತ್ಥಾನ ಶಕ್ತಿಯನ್ನು ತಿಳಿದುಕೊಳ್ಳಬೇಕಾದ. ಐ ವಾಂಟ್ ಟು ನೋ ಕ್ರೈಸ್ಟ್ ಆ್ಯಂಡ್ ಇಸ್ ಪವರ್ ಆಫ್ ರೆಸರೆಕ್ಷನ್. ಯೇಸು ಸ್ವಾಮಿಯ ಪುನರುತ್ಥಾನ ಶಕ್ತಿ ತಿಳಿದುಕೊಳ್ಳಬೇಕು. ಆ ತವಕ ಇತ್ತು. ಅವನು ಯೇಸು ಸ್ವಾಮಿ ತಿಳಿದವನು, ಆದರೆ ಮತ್ತೆ ಅವನಿಗೆ ಆಸೆ ಇನ್ನೂ ಹೆಚ್ಚಾಗಿ ಅವನ ಬಗ್ಗೆ ತಿಳ್ಕೊಳ್ಬೇಕು. ಎಷ್ಟು ನಾವು ಆತನ ಬಗ್ಗೆ ತಿಳಿದುಕೊಳ್ಳುತ್ತೇವೋ, ಎಷ್ಟು ಆಳವಾಗಿ ಯೇಸು ಸ್ವಾಮಿ ಅಂದರೆ ಸಂಬಂಧ ಬೆಳೆಸಿಕೊಳ್ಳುತ್ತೇವೋ, ಅಷ್ಟು ಆಳವಾಗಿ ನಾವು ಅವನ ಹತ್ರ ಬರ್ತೇವೆ. ಅಷ್ಟು ಮಾತ್ರವಲ್ಲ, ಅವನ ಸ್ವಭಾವಗಳು ನಮ್ಮಲ್ಲಿ ರೂಪುಗೊಳ್ಳುತ್ತದೆ. ದ ಮೋರ್ ವಿ ನೋ, ದ ಮೋರ್ ವಿ ಗ್ರೋ ಇನ್ ಹಿಮ್. ನಾವು ಎಷ್ಟು ತಿಳ್ಕೊಳ್ತೇವೆ ಅಷ್ಟು ಅವನಲ್ಲಿ ಬೆಳೀತೇವೆ. ಎಷ್ಟು ಬೆಳೀತೇವೆ ಅಷ್ಟು ಅವನ ಸ್ವಭಾವಗಳು ನಮ್ಮಲ್ಲಿ ರೂಪುಗೊಳ್ಳುತ್ತದೆ. ಅದರಿಂದ ನಾವು ಕ್ರೈಸ್ತ ಸ್ವಭಾವದಲ್ಲಿ ಬೆಳಿಬೇಕಾದ್ರೆ ಏನು ಬೇಕು? ನಾವು ಆತನ ತಿಳ್ಕೊಳ್ಳೋದು ಮಾತ್ರವಲ್ಲ, ಆತನಲ್ಲಿ ಆಳವಾದ ಸಂಬಂಧದಲ್ಲಿ ಬೆಳೆಯೋದು ಭಾಳ ಪ್ರಾಮುಖ್ಯವಾದ ವಿಷಯ. ನನ್ನ ಕೇಳುತ್ತಿರೋ ಪ್ರಿಯರೇ, ನಮ್ಮಲ್ಲಿ ನಾವು ನಂಬಿದ್ದೇವೆ, ಯೇಸು ಸ್ವಾಮಿ ನಂಬಿದ್ದೇವೆ, ಯೇಸು ಸ್ವಾಮಿ ತಿಳ್ಕೊಂಡಿದ್ದೇವೆ. ಆದರೂ ಆತನ ಸ್ವಭಾವದಲ್ಲಿ, ನಮ್ಮ ಸ್ವಭಾವದಲ್ಲಿ ಬೆಳವಣಿಗೆ ಇಲ್ಲಂದರೆ ಇವತ್ತು ಒಂದು ನಮಗೆ ಯೇಸು ಸ್ವಾಮಿ ಹತ್ತಿರದ ಸಂಬಂಧಕ್ಕೆ ಬರೋಣ. ಯೇಸುವಿನ ಸ್ವಭಾವ ನಮ್ಮಲ್ಲಿ ರೂಪುಗೊಳ್ಳಬೇಕು. ನಮ್ಮಲ್ಲಿ ನಾವು ಅದನ್ನು ಬೆಳೆಯುವಂತೆ ಅವಕಾಶ ಕೊಡಬೇಕು. ಅದರಿಂದ ಈಗ ನನ್ನ ಕೇಳುತ್ತಿರುವಂಥ ದೇವರ ಮಕ್ಕಳು ಈ ದಿನಗಳಲ್ಲಿ ಆ ಒಂದು ಆಳವಾದಂಥ ತವಕ, ಆಳವಾದ ಆಸೆ, ಒಂದು ದಾಹ ಇದೊಂದಿಗೆ ನಾವು ಇರೋಣ. ಈ ವಾಕ್ಯ ಮುಖಾಂತರ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಹೆಚ್ಚು ತವಕೊಳ್ಳೋರಾಗಿ ಆತನ ಸ್ವಭಾವದಲ್ಲಿ ಬೆಳೆಯೋದಕ್ಕೆ, ಆತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ, ಆತನ ಸ್ವಭಾವಗಳು ನಮ್ಮಲ್ಲಿ ಹುಟ್ಟಿ ನಮ್ಮ ದೇವರ ರಾಜ್ಯದ ಮಹಿಮೆಗೋಸ್ಕರ ಅನೇಕರಿಗೆ ಪ್ರಯೋಜನವ ಮಕ್ಕಳಾಗಿ ದೇವರು ಮಾರ್ಪಡಿಸಲಿ. ಮುಂದಿನ ಸಂಚಿಕೆಯಲ್ಲಿ ನಾನು ಇದನ್ನೇ ಮುಂದುವರಿಸುತ್ತೇನೆ. ಅಲ್ಲಿವರೆಗೆ ನೀವು ಆಶ್ರಯ TV ನೋಡ್ತಾ ಇರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.